ಚೇಂಜ್ ಆಫ್ ವಾಯ್ಸ್. ಇದರಲ್ಲಿ ಎರಡು ರೀತಿಯ ಸೆಂಟೆನ್ಸಸ್ಗಳಿರುತ್ತೆ ಪರೀಕ್ಷೆಗೆ, ಒಂದು ಆ್ಯಕ್ಟಿವ್ ವಾಯ್ಸ್ ಮತ್ತು ಇನ್ನೊಂದು ಪ್ಯಾಸಿವ್ ವಾಯ್ಸ್. ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ಪ್ಯಾಸಿವ್ ವಾಯ್ಸ್. ಇನ್ ಆ್ಯಕ್ಟಿವ್ ಸಬ್ಜೆಕ್ಟ್ ಈಸ್ ಆಫ್ ದ ಮೇನ್ ಕನ್ಸರ್ನ್. ಅಂದರೆ ನಮಗೆ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಒಂದು ವಾಕ್ಯದಲ್ಲಿ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಐ ಟೀಚ್ ಇಂಗ್ಲೀಷ್ ಅನ್ನೋ ಒಂದು ಸೆಂಟೆನ್ಸ್ ಇದೆ ಅಂದ್ಕೊಳ್ಳೋಣ. ಐ ಟೀಚ್ ಇಂಗ್ಲೀಷ್. ಇದರಲ್ಲಿ ಈ ರೀತಿಯ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಈಸ್ ಆಫ್ ದ ಮೇನ್ ಕನ್ಸರ್ನ್. ವಾಟ್ ಈಸ್ ಆಫ್ ಮೇನ್ ಕನ್ಸರ್ನ್? ಐ, ಸಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ. ಸಬ್ಜೆಕ್ಟ್ ಪ್ಲಸ್ ವಿ ಹ್ಯಾವ್ ವರ್ಬ್ ದಟ್ ಇಸ್ ಟೀಚ್ ಪ್ಲಸ್ ಆಬ್ಜೆಕ್ಟ್ ಅದು ಇಂಗ್ಲೀಷ್. ಇದರಲ್ಲಿ ಈ ವಾಕ್ಯದಲ್ಲಿ ನಮಗೆ ಪ್ರಾಮುಖ್ಯತೆ ಇರುವಂಥದ್ದು ಯಾವುದು? ಐ. ದೇರ್ಫೋರ್ ಆದ್ದರಿಂದ ಫಸ್ಟ್ ಪಾಯಿಂಟ್ ಏನು? ಇನ್ ಆ್ಯಕ್ಟಿವ್ ಸಬ್ಜೆಕ್ಟ್ ಈಸ್ ಆಫ್ ದ ಮೇನ್ ಕನ್ಸರ್ನ್. ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ದ ಸ್ಕೂಲ್ ಡಿಕ್ಲೇರ್ಡ್ ಎ ಹಾಲಿಡೇ. ಇನ್ ದಿಸ್ ಸೆಂಟೆನ್ಸ್ ಸ್ಕೂಲ್ ಈಸ್ ದ ಸಬ್ಜೆಕ್ಟ್, ಡಿಕ್ಲೇರ್ಡ್ ಈಸ್ ದ ವರ್ಬ್, ಹಾಲಿಡೇ ಇಸ್ ದ ಆಬ್ಜೆಕ್ಟ್. ನಮಗೆ ಪ್ರಾಮುಖ್ಯತೆ ಇರೋದು ಸ್ಕೂಲ್ಗೆ, ನಾಟ್ ಫಾರ್ ದ ಹಾಲಿಡೇ ಆರ್ ವಾಟ್ ಎವರ್ ಇಟ್ ಈಸ್ ರಿಲೇಟೆಡ್. ನಮಗೆ ಸ್ಕೂಲ್ಗೆ ಪ್ರಾಮುಖ್ಯತೆ ಇರೋದ್ರಿಂದ ಇದನ್ನು ನಾವು ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಅಂದರೆ ದ ಸಬ್ಜೆಕ್ಟ್ ಈಸ್ ಆ್ಯಕ್ಟಿವ್ ಇನ್ ದಿಸ್ ಸೆಂಟೆನ್ಸ್. ಈ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆ್ಯಕ್ಟಿವ್ ಆಗಿದೆ. ಎರಡನೇ ಸೆಂಟೆನ್ಸ್, ದ ಸ್ಟೂಡೆಂಟ್ ಅಟೆಂಡೆಡ್ ದ ಎಕ್ಸಾಮ್. ಇನ್ ದಿಸ್ ಸೆಂಟೆನ್ಸ್ ದ ಸ್ಟೂಡೆಂಟ್ ಈಸ್ ದ ಸಬ್ಜೆಕ್ಟ್ ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ವಾಟ್ ದ ಸ್ಟೂಡೆಂಟ್ ಹ್ಯಾಸ್ ಡನ್. ಸ್ಟೂಡೆಂಟ್ ಏನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಇದು ಆ್ಯಕ್ಟಿವ್ ಆಗಿದೆ, ಕೆಲಸ ಮಾಡ್ತಾ ಇದೆ, ಇದರಿಂದ ಒಂದು ಕಾರ್ಯ ನಡೀತಾ ಇದೆ, ಅದಕ್ಕೆ ಇದನ್ನು ಆ್ಯಕ್ಟಿವ್ ವಾಯ್ಸ್ ಅಂತ ಕರೀತಾರೆ. ಸೊ ಇದು ಮೊದಲನೇ ಗುಣ. ಐ ವಿಲ್ ಶೇರ್ ಯು ದಿಸ್, ಇದನ್ನು ಶೇರ್ ಮಾಡ್ತೀನಿ. ಹಾಗಾಗಿ ಎಕ್ಸಾಂಪಲ್ಸ್ಗಳನ್ನು ಬರ್ಕೊಳ್ಳೋದು ಬೇಡ, ನಿಮಗೆ ಅದು ಅರ್ಥ ಆದರೆ ಸಾಕು. ಎರಡನೇ ಸೆಂಟೆನ್ಸಿಗೆ ಬರೋಣ. ಇನ್ ಪ್ಯಾಸಿವ್, ಇದು ಆ್ಯಕ್ಟಿವ್ ವಾಯ್ಸ್ ಆಯಿತು. ಪ್ಯಾಸಿವ್ ವಾಯ್ಸಲ್ಲಿ ದ ಕನ್ಸರ್ನ್ ಈಸ್ ಟುವರ್ಡ್ಸ್ ದ ಸಬ್ಜೆಕ್ಟ್ ಓನ್ಲಿ. ಸಬ್ಜೆಕ್ಟಿಗೆ ಕನ್ಸರ್ನ್, ಆದರೆ ಆ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಫ್ ದ ಆ್ಯಕ್ಟಿವ್ ವಾಯ್ಸ್ ಆಗಿರುತ್ತೆ. ಅಂದರೆ ಇಲ್ಲಿ ದ ಸ್ಕೂಲ್ ಡಿಕ್ಲೇರ್ಡ್ ಹಾಲಿಡೇ ಅಂತ ಇದೆ. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದ್ರೆ ಎ ಹಾಲಿಡೇ ವಾಸ್ ಡಿಕ್ಲೇರ್ಡ್ ಬೈ ದ ಸ್ಕೂಲ್. ಸೊ ದ ಸ್ಕೂಲ್, ಇದು ಫುಲ್ ಸೆಂಟೆನ್ಸ್. ಈ ವಾಕ್ಯದಲ್ಲಿ ಇಂಪಾರ್ಟೆನ್ಸನ್ನು ನಾವು ಇದಕ್ಕೆ ಕೊಡ್ತಾ ಇದ್ದೀವಿ, ಆದರೆ ಇದು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಎ ಹಾಲಿಡೇ ವಾಸ್ ಡಿಕ್ಲೇರ್ಡ್ ಬೈ ದ ಸ್ಕೂಲ್. ಸ್ಕೂಲ್ ಈಸ್ ದ ಪರ್ಸನ್ ಆರ್ ದ ಸ್ಕೂಲ್ ಈಸ್ ದ ಸಬ್ಜೆಕ್ಟ್ ವಿಚ್ ಈಸ್ ಡೂಯಿಂಗ್ ಸಮ್ ವರ್ಕ್ ಆ್ಯಂಡ್ ದೇರ್ಫೋರ್ ಇದು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇದು ಪ್ಯಾಸಿವ್ ಆಗಿದೆ. ಯಾವ ಕೆಲಸವನ್ನು ಕೂಡ ಈ ಹಾಲಿಡೇ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಈ ಎರಡನೇ ಪಾಯಿಂಟನ್ನು ನಾನು ಇನ್ನೊಂದು ಸಲ ಓದ್ತೀನಿ. ಇನ್ ಪ್ಯಾಸಿವ್ ವಾಯ್ಸ್ ಕನ್ಸರ್ನ್ ಈಸ್ ಟುವರ್ಡ್ಸ್ ದ ಸಬ್ಜೆಕ್ಟ್. ಇದಕ್ಕೆ ನಾವು ಕನ್ಸರ್ನ್ ಕೊಡ್ತಾ ಇದ್ದೀವಿ, ಆದರೆ ಆ ಕನ್ಸರ್ನನ್ನು ಕೊಡ್ತಾ ಇರುವಂತಹ ಪದ ಆ್ಯಕ್ಟಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿತ್ತು. ಈಗ ಅದೇನಾಗಿದೆ? ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿದೆ. ಇಲ್ಲಿ ನಾವು ಪ್ರಾಮುಖ್ಯತೆಯನ್ನು ಸಬ್ಜೆಕ್ಟಿಗೆ ಕೊಡ್ತಾ ಇದ್ದೀವಿ, ಇಲ್ಲೂ ಪ್ರಾಮುಖ್ಯತೆಯನ್ನು ಸಬ್ಜೆಕ್ಟಿಗೆ ಕೊಡ್ತೀವಿ. ಆದರೆ ಈ ಸಬ್ಜೆಕ್ಟ್ ಆ್ಯಕ್ಟಿವ್ ವಾಯ್ಸಲ್ಲಿದ್ದಾಗ ಸಬ್ಜೆಕ್ಟ್ ಆಗಿರಲಿಲ್ಲ, ಏನಾಗಿತ್ತು? ಅದು ಆಬ್ಜೆಕ್ಟ್ ಆಗಿತ್ತು. ನಾವು ಈ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದಾಗ ನಮ್ಮ ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಕೆಲಸ ಮಾಡ್ತಾ ಇರೋದಿಲ್ಲ, ಬದಲಿಗೆ ಆಬ್ಜೆಕ್ಟ್ ಯಾವುದಾದ್ರೂ ಕೆಲಸ ಮಾಡಿರುತ್ತೆ. ಅಂದರೆ ಸಬ್ಜೆಕ್ಟ್ ಈಸ್ ಜಸ್ಟ್ ಪ್ಯಾಸಿವ್. ಅದಕ್ಕೆ ನಾವು ಅದನ್ನು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಇದು ಎರಡನೆಯ ಗುಣ. ಸೆಕೆಂಡ್ ಒನ್. ಫಸ್ಟ್ ಒನ್ ಈಸ್ ಸಬ್ಜೆಕ್ಟ್ ಹ್ಯಾಸ್ ದ ಕನ್ಸರ್ನ್. ಇಯರ್ ಆಲ್ಸೋ ಸಬ್ಜೆಕ್ಟ್ ಹ್ಯಾಸ್ ದ ಕನ್ಸರ್ನ್, ಆದರೆ ಆ ಸಬ್ಜೆಕ್ಟು ಆ್ಯಕ್ಟಿವ್ ವಾಯ್ಸಲ್ಲಿ ಇದ್ದಂತಹ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದ ಡೇ ವಾಸ್ ಡಿಕ್ಲೇರ್ಡ್ ಹಾಲಿಡೇ. ಹಿಯರ್ ಹಾಲಿಡೇ, ಎ ಡೇ ವಾಸ್ ಡಿಕ್ಲೇರ್ಡ್ ದ ಹಾಲಿಡೇ. ಇಲ್ಲಿ ದ ಡೇ ಅನ್ನೋದು ಸಬ್ಜೆಕ್ಟ್ ಇದೆ. ದಿಸ್ ಈಸ್ ನಾಟ್ ಆ್ಯಕ್ಟಿವ್, ಇಟ್ಸ್ ನಾಟ್ ಡೂಯಿಂಗ್ ಎನಿ ವರ್ಕ್ ಆ್ಯಂಡ್ ದೇರ್ಫೋರ್ ಇಟ್ ಈಸ್ ಪ್ಯಾಸಿವ್ ವಾಯ್ಸ್. ದ ಕ್ವಾರಂಟೈನ್ ವಾಸ್ ಮೇಡ್ ಕಂಪಲ್ಸರಿ. ದ ಕ್ವಾರಂಟೈನ್ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಕ್ವಾರಂಟೈನ್ ವಾಸ್ ಮೇಡ್ ಕಂಪಲ್ಸರಿ ಬೈ ಸಂಬಡಿ. ಯಾರೋ ಇದನ್ನು ಕ್ವಾರಂಟೈನನ್ನು ಕಂಪಲ್ಸರಿ ಮಾಡಿದ್ರು. ಯಾರು? ವಿ ಡೋಂಟ್ ನೋ. ಅದಿಲ್ಲಿಲ್ಲ ಮಾಹಿತಿ. ಹಾಗಾದರೆ ನಮಗೆ ಇರೋ ಮಾಹಿತಿ ಯಾವುದು? ದ ಕ್ವಾರಂಟೈನ್. ಇದು ಸಬ್ಜೆಕ್ಟ್ ಆಗಿದೆ, ನಮಗೆ ಮೇನ್ ಕನ್ಸರ್ನ್ ಇರೋದು ಸಬ್ಜೆಕ್ಟ್, ಬಟ್ ಇದು ಪ್ಯಾಸಿವ್ ಆಗಿದೆ, ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು
ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಸೊ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಏನು ಡಿಫ್ರೆನ್ಸು? ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಈಸ್ ಡೂಯಿಂಗ್ ದ ವರ್ಕ್. ಪ್ಯಾಸಿವ್ ವಾಯ್ಸಲ್ಲಿ ದ ಸಬ್ಜೆಕ್ಟ್ ಈಸ್ ನಾಟ್ ಡೂಯಿಂಗ್ ಎನಿ ವರ್ಕ್, ಇಟ್ ಈಸ್ ಜಸ್ಟ್ ಪ್ಯಾಸಿವ್. ಆಬ್ಜೆಕ್ಟ್ ಕೆಲಸ ಮಾಡ್ಬೋದು, ಕೆಲವು ಸಲ ಅದರದ್ದು ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದನ್ನು ತೋರಿಸ್ದೇನೂ ಇರ್ಬೋದು. ಬಟ್ ದ ಕನ್ಸರ್ನ್ ಈಸ್ ದ ಸಬ್ಜೆಕ್ಟ್ ಈಸ್ not doing any work, it is just passive. Okay, now we'll go to the next one. ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ವಿ ಕ್ಯಾನ್ ಓನ್ಲಿ ಪ್ಯಾಸಿವ್ ವಾಯ್ಸ್ ಟ್ರಾನ್ಸಿಟಿವ್ ವರ್ಬ್ಸ್. ಟ್ರಾನ್ಸಿಟಿವ್ ವರ್ಬ್ ಅಂದರೆ ಈಗ ಕ್ರಿಯಾಪದಗಳನ್ನು ನೋಡ್ತಾ ಬಂದ್ರಿ ನೀವು ಫಸ್ಟ್ ಎಕ್ಸಾಂಪಲಲ್ಲಿ, ಸೆಕೆಂಡ್ ಎಕ್ಸಾಂಪಲಲ್ಲಿ. ಕ್ರಿಯಾಪದಗಳಲ್ಲಿ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಇದ್ದಾವೆ. ಟ್ರಾನ್ಸಿಟಿವ್ ಇಲ್ಲಿದೆ, ಇಂಟ್ರಾನ್ಸಿಟಿವ್ ಇಲ್ಲಿದೆ. ಟ್ರಾನ್ಸಿಟಿವ್ ಅಂದ್ರೇನು? ದಿಸ್ ಇಸ್ ದ ರೂಟ್ ವರ್ಡ್ ಟ್ರಾನ್ಸ್ಫರ್. ಟ್ರಾನ್ಸಿಟಿವ್ ಕೆಲಸ ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಕೆಲಸ ಪಾಸ್ ಆಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ. ಅಂಥ ಕ್ರಿಯಾಪದಗಳನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಕೆಲವು ಕಡೆ ದ ವರ್ಕ್ ಡಸಂಟ್ ಪಾಸ್ ಆನ್ ಟು ದ ಆಬ್ಜೆಕ್ಟ್, ಕೆಲಸ ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಪಾಸ್ ಆಗಲ್ಲ, ಅಂಥದಕ್ಕೆ ನಾವು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ವಾಟ್ ಈಸ್ ಅ ಟ್ರಾನ್ಸಿಟಿವ್ ವರ್ಬ್? ದ ವರ್ಕ್ ಇಫ್ ಇಟ್ ಈಸ್ ಗೆಟಿಂಗ್ ಶಿಫ್ಟೆಡ್ ಫ್ರಮ್ ಸಬ್ಜೆಕ್ಟ್ ಟು ಆಬ್ಜೆಕ್ಟ್, ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಅದು ಪಾಸ್ ಆನ್ ಆದರೆ ಅದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಇಫ್ ದ ವರ್ಕ್ ಈಸ್ ನಾಟ್ ಗೆಟಿಂಗ್ ಟ್ರಾನ್ಸ್ಫರ್ಡ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾನ್ಸಿಟಿವ್ ವರ್ಬ್. ನೌ ಐ ವಿಲ್ ಗಿವ್ ಯು ಎಕ್ಸಾಂಪಲ್. ಸಿ ಐ ಬಾರೋಡ್ ಎ ಬುಕ್. ಇಲ್ಲಿ ಪುಸ್ತಕವನ್ನು ನಾನು ತಗೊಂಡಿದ್ದೀನಿ. ಸೊ ದ ವರ್ಕ್ ಈಸ್ ಶಿಫ್ಟೆಡ್ ಟು ದ ಬುಕ್. ಕೆಲಸ ಏನಾಗಿದೆ? ಐಯಿಂದ ಬುಕ್ಕಿಗೆ ಪಾಸ್ ಆಗಿದೆ. ಐ ಆಮ್ ಟೇಕಿಂಗ್ ದ ಬುಕ್, ಐ ಆಮ್ ಬಾರೋಯಿಂಗ್ ದ ಬುಕ್. ಇಲ್ಲಿ ಐ ಪೇಯ್ಡ್ ಮೈ ಫೀಸ್. ಐ ಹ್ಯಾವ್ ಫೀಸ್. ದಿಸ್ ಇಸ್ ದ ಸಬ್ಜೆಕ್ಟ್ ಐ. ವಾಟ್ ಹ್ಯಾವ್ ಐ ಡನ್? ನಾನು ಫೀಸನ್ನು ಪೇ ಮಾಡಿದ್ದೀನಿ. ಸೊ ಆ್ಯಕ್ಷನ್ ಈಸ್ ಪಾಸ್ಡ್ ಆನ್ ಟು ದ ಆಬ್ಜೆಕ್ಟ್. ಇಂತಹ ಪದಗಳಿಗೆ ನಾವು ಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಇಲ್ಲಿ ವರ್ಬ್ ಯಾವುದು? ಬಾರೋಡ್ ಆ್ಯಂಡ್ ಪೇಯ್ಡ್. ನೆಕ್ಸ್ಟ್, ಬಾರೋಡ್ ಆ್ಯಂಡ್ ಪೇಯ್ಡ್ ಆರ್ ದ ಟ್ರಾನ್ಸಿಟಿವ್ ವರ್ಬ್ಸ್. ದ ಟ್ರೈನ್ ಅರೈವ್ಡ್ ಎಟ್ ದ ಪ್ಲ್ಯಾಟ್ಫಾರ್ಮ್. ದ ಟ್ರೈನ್ ಅರೈವ್ಡ್. ಟ್ರೈನ್ ಸಬ್ಜೆಕ್ಟ್ ಪ್ಲಸ್ ಅರೈವ್ಡ್ ವರ್ಬ್. ಆದರೆ ಇದು ಎಂಥ ವರ್ಬ್? ಅದು ಬಂತು ಅಷ್ಟೇ ಟ್ರೈನು. ವಾಟ್ ಹ್ಯಾಪನ್ ಆಫ್ಟರ್ ದ್ಯಾಟ್? ಇಟ್ had arrived at the platform, but the action is not transferred from the train to the platform. ಟ್ರೈನಿಂದ ಪ್ಲ್ಯಾಟ್ಫಾರ್ಮ್ಗೆ ಯಾವುದೇ ಆ್ಯಕ್ಷನ್ ಟ್ರಾನ್ಸ್ಫರ್ ಆಗಿಲ್ಲ. ಇಟ್ ರೈನ್ಡ್ ಹೆವಿಲಿ. ಇಲ್ಲಿ ಸೆಕೆಂಡ್ ಸೆಂಟೆನ್ಸಲ್ಲಿ ಇಟ್ ಸಬ್ಜೆಕ್ಟ್, ರೈನ್ಡ್ ಹೆವಿಲಿ, ಮಳೆ ತುಂಬ ಜೋರಾಗಿ ಬಂತು. ಆದರೆ ಇಂಥ ವಾಕ್ಯದಲ್ಲಿ ಕ್ರಿಯೆ ಇಲ್ಲಿಂದ ಆಬ್ಜೆಕ್ಟ್ಗೆ ಟ್ರಾನ್ಸ್ಫರ್ ಆಗಿಲ್ಲ. ಹಾಗಾಗಿ ಇಂಥ ವಾಕ್ಯಗಳಲ್ಲಿರುವ ಕ್ರಿಯಾಪದಗಳನ್ನು ನಾವು ಏನಂತ ಕರಿತೀವಿ? ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಯಾಕೆ ಇದು ನಮಗೆ ಇಂಪಾರ್ಟೆಂಟ್ ಅಂತಂದರೆ, ಒಂದು ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ನಾವು ಟ್ರಾನ್ಸಿಟಿವ್ ವರ್ಬ್ ಇದ್ದರೆ ಮಾತ್ರ ನಾವು ಅದನ್ನು ಚೇಂಜ್ ಮಾಡ್ಬೋದು. ಇದನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಲಿಕ್ಕಾಗಲ್ಲ. SSLCಯಲ್ಲಿ ನಮಗೆ ಇದರ ಅವಶ್ಯಕತೆ ಇಲ್ಲ. ಈ ರೀತಿಯ ವಾಕ್ಯಗಳನ್ನು ಪರೀಕ್ಷೆಯಲ್ಲಿ ಕೊಡೋದಿಲ್ಲ. ನಮಗೆ ಪರೀಕ್ಷೆಯಲ್ಲಿ ಯಾವ ರೀತಿಯ ವಾಕ್ಯಗಳಿರ್ತವೆ? ಈ ರೀತಿಯ ವಾಕ್ಯಗಳಿರ್ತವೆ. ಆದರೆ ನಮಗೆ ಗೊತ್ತಿರಬೇಕು ವಿಚಾರ. ವಿ ಶುಡ್ ನೋ ದಟ್ ಟ್ರಾನ್ಸಿಟಿವ್ ವರ್ಬ್ಸ್ ವಿಲ್ ಕಮ್ ಅಂಡರ್ active voice and passive voice, but we cannot change the intransitive verbs to passive voice. When we talk in English ಅಲ್ಲಿ ಮಾತಾಡಬೇಕಾದ್ರೆ ನಮಗೆ ಇದರ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಈಗ ಇದನ್ನು ನಾವು ಚೇಂಜ್ ಮಾಡ್ಬೋದು. ಐ ಬಾರೋಡ್ ಎ ಬುಕ್. ಎ ಬುಕ್ ವಾಸ್ ದ ಬುಕ್. ಎ ಬುಕ್ ವಾಸ್ ಬಾರೋಡ್ by. Very good. So a book was by me. So this is the answer, but you cannot change this sentence. ಯಾಕೆಂದರೆ ಇದು intransitive verb, ಇದು transitive verb. I paid my fees. My fees was paid by me. So this is the answer, but you cannot change this. ನಾವು ಇದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಕಾ? ವಿ ವಿಲ್ ನಾಟ್ ವರಿ ಫಾರ್ ನಾವ್, ಬಟ್ ಮೇ ಬಿ ಇನ್ ದ ಫ್ಯೂಚರ್ PUC ಗೆಲ್ಲ ಹೋದಾಗ ನೀವು ಕಲಿಬೇಕಾಗುತ್ತೆ. ಸ್ವಲ್ಪ ಮಾತಾಡಬೇಕಾದ್ರೆಲ್ಲ ನಮಗೆ ಇದರ ಅವಶ್ಯಕತೆ ಇರುತ್ತೆ. ಬಟ್ ಫಾರ್ ದ SLC ಎಕ್ಸಾಮಿನೇಷನ್ ಪರ್ಪಸ್ ಇದರ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಸೆಂಟೆನ್ಸಿಗೆ ಬರೋಣ.
ಕೆಲವು ಪದಗಳು ಕ್ಯಾನ್ ಬಿ ಬೋತ್ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್. ಕೆಲವು ಪದಗಳು ಟ್ರಾನ್ಸಿಟಿವ್ ಆಗಿಯೂ ವರ್ಕ್ ಮಾಡ್ಬೋದು, ಇಂಟ್ರಾನ್ಸಿಟಿವ್ ಆಗಿಯೂ ಕೂಡ ಬಳಸ್ಕೊಳ್ಬೋದು ವಾಕ್ಯದಲ್ಲಿ. ಅಂಥ ಎಕ್ಸಾಂಪಲ್ಸ್ಗಳು ನಾನು ಇಲ್ಲಿ ಒಂದು ಕೊಟ್ಟಿದ್ದೀನಿ. ಸಮ್ ವರ್ಬ್ಸ್ ಕ್ಯಾನ್ ಬಿ ಬೋತ್ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಸ್ಟೂಡೆಂಟ್ಸ್ ಪ್ಲೇ ಕಬಡ್ಡಿ. ಇಲ್ಲಿ ಇದನ್ನು ನೀವು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿ ಕಬಡ್ಡಿ. ಸ್ಟೂಡೆಂಟ್ಸ್ ಪ್ಲೇಡ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಕಬಡ್ಡಿ ಈಸ್ played by students. So this is the answer. ಇದನ್ನು ಚೇಂಜ್ ಮಾಡ್ಬೋದು. ಇದನ್ನು ಚೇಂಜ್ ಮಾಡೋಕ್ಕಾಗುತ್ತಾ? ಸ್ಟೂಡೆಂಟ್ಸ್ ಪ್ಲೇ ಔಟ್ಸೈಡ್. ಸ್ಟೂಡೆಂಟ್ಸ್ ಪ್ಲೇ ಔಟ್ಸೈಡ್. ಇಲ್ಲಿ ಸ್ಟೂಡೆಂಟ್ಸಿಂದ ಕಬಡ್ಡಿಗೆ ಒಂದು ಆ್ಯಕ್ಷನ್ ಆಸ್ ಪಾಸ್ಡ್ ಆನ್ ಟ್ರಾನ್ಸ್ಫರ್ ಆಗಿದೆ, ಬಟ್ ಇಲ್ಲ ಆಗಿಲ್ಲ. ಸ್ಟೂಡೆಂಟ್ಸ್ ಪ್ಲೇ ಔಟ್ಸೈಡ್, ಹೊರಗಡೆ ಆಟ ಆಡ್ತಾರೆ. ಯು ಕೆನಾಟ್ ಚೇಂಜ್ ದಿಸ್. ಆದರೆ ಕ್ರಿಯಾಪದ ಸೇಮ್ ಪದ ಇದೆ ಇಲ್ಲಿ. ಇಲ್ಲಿ ಈ ಪ್ಲೇ ಅನ್ನೋ ಪದ ಟ್ರಾನ್ಸಿಟಿವ್ ವರ್ಕ್ ಆಗಿದೆ, ಇಲ್ಲಿ ಇಟ್ ಈಸ್ ವರ್ಕಿಂಗ್ ಆಸ್ ಇಂಟ್ರಾನ್ಸಿಟಿವ್ ವರ್ಕ್. ಒಂದು ಗೇಮ್ ಮೇಲೆ ಇಲ್ಲಿ ಪಾಸ್ ಆಗಿದೆ ಕ್ರಿಯೆ, ಬಟ್ ಇಟ್ಸ್ ನಾಟ್ ಪಾಸ್ಟ್ ಹಿಯರ್. ಹಾಗಾಗಿ ಇದು ಟ್ರಾನ್ಸಿಟಿವ್ ಮತ್ತು ಇದು ಇಂಟ್ರಾನ್ಸಿಟಿವ್ ವರ್ಕ್. Next will come here. We form the passive by adding be plus past participle. It's very easy. Be plus past participle. ಇದು ಏನಪ್ಪ ಅಂತ ಅಂದರೆ, ಬಿ ಫಾರ್ಮ್ ನಿಮಗೆ ಗೊತ್ತಿದೆ. ಆಕ್ಸಿಲರಿ ವರ್ಬಲ್ಲಿ ಬಿ ಫಾರ್ಮ್ ಅಂತೇಳಿ ಒಂದು ವಿಧ ಇದೆ. ಬಿ ಫಾರ್ಮಲ್ಲಿ ಯಾವುದೆಲ್ಲ ಆಕ್ಸಿಲರಿ ವರ್ಬ್ಸ್ಗಳು ಬರ್ತವೆ? ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಇದೆ, ಆಮ್ ಇದೆ. ಇದರ ಪಾಸ್ಟ್ ಟೆನ್ಸ್ ಏನು? ಇದರ ಪಾಸ್ಟ್ ಟೆನ್ಸ್ ವಾಸ್ ಅಲ್ವಾ? ಮತ್ತಿಲ್ಲಿ ಆರ್ ಇದೆ. ಇದರ ಪಾಸ್ಟ್ ಟೆನ್ಸ್ ಏನು? ವರ್. WERE. ಸೊ ಆರ್ ಇದೆ, ವರ್ ಇದೆ. ಇವೆಲ್ಲವೂ ಕೂಡ ಬಿ ಫಾರ್ಮ್. ಅಂದರೆ ಬಿ ಫಾರ್ಮ್ ಇದ್ದರೆ, ಬಿ ಫಾರ್ಮ್ ಜೊತೆಗೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ, ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ನಾವು ಮೇಯ್ನ್ ಕ್ರಿಯಾಪದದ ಜೊತೆಗೆ ಬಿ ಫಾರ್ಮ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಪದವನ್ನು ಬರೀಬೇಕು. ಪಾಸ್ಟ್ ಪಾರ್ಟಿಸಿಪಲ್ ಪದ ನಿಮಗೆ ಅರ್ಥ ಆಗುತ್ತಲ್ಲ? We have V1, V2, V3. Basically, V1 is the present tense. V1 is present tense. What is V2? Past tense. V3? Past participle. So, ಈ V3ಯನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಬಳಸ್ತೀವಿ. V3 ಜೊತೆಗೆ ನಮಗೆ ಇನ್ನೊಂದು ಆಕ್ಸಿಲರಿ ವರ್ಬ್ ಇರುತ್ತೆ. ಇದು ಪ್ಯಾಸಿವ್ ವಾಯ್ಸಲ್ಲಿ. ಆ್ಯಕ್ಟಿವ್ ವಾಯ್ಸಲ್ಲಿ ನಾವು ನಿಮಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಟೆನ್ಸ್ಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ಈಗ. ಸೊ ಅದು 4th ಪಾಯಿಂಟ್. ನೌ ದೇರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಅದಕ್ಕೊಂದು ಎಕ್ಸಾಂಪಲ್ ಇದೆ ಇಲ್ಲಿ. ಎಕ್ಸಾಂಪಲನ್ನು ನೋಡೋಣ. ದ ಕ್ವೆಶನ್ಸ್ ಆರ್ ರಿಟನ್ ಬೈ ದ ಟೀಚರ್. ಸಿ, ದ ಕ್ವೆಶನ್ಸ್ ಸಬ್ಜೆಕ್ಟ್ ಪ್ಲಸ್ ಆರ್ ಅನ್ನೋದು ಬಿ ಫಾರ್ಮ್ ಪ್ಲಸ್ ರಿಟರ್ನ್ ಅನ್ನೋದು V3 ಫಾರ್ಮ್. ವಾಟ್ ಇಸ್ ಇಟ್? V3 ಫಾರ್ಮ್. What is the first form of return? Right. So subject plus B plus V3 plus by then object ಇದೆ. ಯಾವುದು ಆಬ್ಜೆಕ್ಟ್? ದ ಟೀಚರ್. ಸೊ ಈ ಫಾರ್ಮ್ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು 4ನೇ ಪಾಯಿಂಟ್. ವಿ ಫಾರ್ಮ್ ದ ಪ್ಯಾಸಿವ್ ಬೈ ಆ್ಯಡಿಂಗ್ ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್, ಎನಿ ವರ್ಬ್ ಫಾರ್ ದ್ಯಾಟ್ ಮ್ಯಾಟರ್. ದ ನ್ಯಾಷನಲ್ ಆ್ಯಂಥಮ್ ಈಸ್ ಸಂಗ್ ಪ್ಯಾಷನೆಟ್ಲಿ. ಇಲ್ಲಿ ಬಿ ಫಾರ್ಮ್ ಯಾವುದು? ಈಸ್ ಪ್ಲಸ್ ವಾಟ್ ಇಸ್ ದ ವಿ ಫಸ್ಟ್ ಫಾರ್ಮ್ ಆಫ್? ನೋ. ಯಾ, ವೆರಿ ಗುಡ್. ಸಿಂಗ್. ಸಿಂಗ್, ಸಂಗ್, ಸಂಗ್. ಸಿಂಗ್, ಸಂಗ್ ಆ್ಯಂಡ್ ಸಂಗ್. ಸೊ ದಿಸ್ ಇಸ್ ದ V1, V2, V3. ಸೊ ಬಿ ಪ್ಲಸ್ V3 ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ನಮಗೇನು ನೆನಪಿರಬೇಕು? ಬಿ ಪ್ಲಸ್ V3. ಅರ್ಥ ಆಗ್ತಾ ಇದೆಯಲ್ಲ? ವಿಲ್ ಕಮ್ ಹಿಯರ್. ಇಫ್ ದ ಸಬ್ಜೆಕ್ಟ್ ಇಸಂಟ್ ಇಂಪಾರ್ಟೆಂಟ್ ಇಟ್ ಕ್ಯಾನ್ ಬಿ ಡ್ರಾಪ್ಡ್. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನು ನೆನ್ಪಿಟ್ಕೊಳ್ಬೇಕು ಅಂದರೆ, ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ವಿ ಕ್ಯಾನ್ ಡ್ರಾಪ್ ದ ಆಬ್ಜೆಕ್ಟ್, ಸಬ್ಜೆಕ್ಟ್. ಇಫ್ ದ ಸಬ್ಜೆಕ್ಟ್ ಇಸಂಟ್ ಇಂಪಾರ್ಟೆಂಟ್, ಸಬ್ಜೆಕ್ಟ್ ಏನಾದರೂ ಇಂಪಾರ್ಟೆಂಟ್ ಅಲ್ಲ ಅಂದರೆ ಇಟ್ ಕ್ಯಾನ್ ಬಿ ಡ್ರಾಪ್ಡ್. ಫಾರ್ ಎಕ್ಸಾಂಪಲ್, ದ ಬೋರ್ಡ್ ಡಿಕ್ಲೇರ್ಡ್ ದ ಟೈಮ್ ಟೇಬಲ್ ಲಾಸ್ಟ್ ವೀಕ್. ಇಲ್ಲಿ ದ ಬೋರ್ಡ್ ಅಂದರೆ SSLC ಎಕ್ಸಾಮಿನೇಷನ್ ಬೋರ್ಡ್. ನಮಗೆ KSEAB
ಇದು ನಮ್ಮ SSLCಗೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡುವಂತಹ ಬೋರ್ಡ್. ಈ ಬೋರ್ಡ್ ಡಿಕ್ಲೇರ್ಡ್ ದ ಟೈಮ್ ಟೇಬಲ್ ಲಾಸ್ಟ್ ವೀಕ್ ನಮಗೆ ಟೈಮ್ ಟೇಬಲ್ ಸಿಕ್ಕಿದೆ ಅನ್ನೋದು ಇದರ ಅರ್ಥ. ಈಗ ನಾನು ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಏನಾಗಿ ಬದಲಾಗುತ್ತೆ, ಇದು ಚೇಂಜ್ ಮಾಡಿ ನೋಡೋಣ. ದ ಟೈಮ್ ಟೇಬಲ್ ಡಿಕ್ಲೇರ್ಡ್ ಇರೋದ್ರಿಂದ, ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಟ್ ಶಾಲ್ ಬಿ ಆ್ಯಡ್ ಇಯರ್, ಆಕ್ಸಿಲರಿ ವರ್ಬ್ ಯಾವುದನ್ನು ಹಾಕ್ತೀವಿ ನಾವು? ಬಿ ಫಾರ್ಮಲ್ಲಿ ಯಾವುದು ಪಾಸ್ಟ್ ಟೆನ್ಸ್ ಫಾರ್ಮ್? ವಾಸ್. ದ ಟೈಮ್ ಟೇಬಲ್ ವಾಸ್ ಡಿಕ್ಲೇರ್ಡ್ ಲಾಸ್ಟ್ ವೀಕ್ by the board. It's not necessary. Naturally it's understood that the board only will declare a timetable. ನಮಗೆ KSEABನೇ ನಮಗೆ ಟೈಮ್ ಟೇಬಲನ್ನು ಡಿಕ್ಲೇರ್ ಮಾಡೋದ್ರಿಂದ ನಮಗೆ ಅದರ ಅವಶ್ಯಕತೆ ಇಲ್ಲ. ಬರಿಬೋದು, ಬರೆದ್ರೆ ತಪ್ಪಾಗೋದಿಲ್ಲ, ಬಟ್ ಇಟ್ಸ್ ನಾಟ್ ನೆಸೆಸರಿ. ದ ಟೈಮ್ ಟೇಬಲ್ ವಾಸ್ ಡಿಕ್ಲೇರ್ಡ್ ಲಾಸ್ಟ್ ವೀಕ್. ಹೋದ ವಾರ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಯಾರು ಬಿಟ್ಟಿದ್ದಾರೆ? ಇಟ್ಸ್ ನಾಟ್ ನೆಸೆಸರಿ, ನಮಗೆ ಅದರ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯ ಪಾಯಿಂಟ್ ಬಂದಾಗ ಕೆಲವು ಸಲ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಇಲ್ಲ ಅಂತ ಅಂದಾಗ ನಾವೇನು ಮಾಡ್ಬೋದು, ಆ ಸಬ್ಜೆಕ್ಟನ್ನು ಡ್ರಾಪ್ ಮಾಡ್ಬೋದು, ಬಿಟ್ಬಿಡ್ಬೋದು ನಮ್ಮ ಪ್ಯಾಸಿವ್ ವಾಯ್ಸಿಂದ. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ವಿ ಆರ್ ಸಪೋಸ್ ಟು ರಿಮೆಂಬರ್. ಆ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು ನಾನಿಲ್ಲಿ ಎಕ್ಸಾಂಪಲ್ಸ್ಗಳಿಗೆ ಬರ್ತೀನಿ. ಇಲ್ಲಿ ಇದನ್ನು ವೆರಿ ಇಂಪಾರ್ಟೆಂಟ್. ಈಗ ಯಾವುದಾದ್ರೂ ಟೆನ್ಸಿಂದ ನಮಗೆ ಪರೀಕ್ಷೆಯಲ್ಲಿ ಒಂದು ಕ್ವೆಶನನ್ನು ಕೊಡ್ಬೋದು. ಪ್ರೆಸೆಂಟ್ ಸಿಂಪಲ್ ಇದೆ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಅದಾದಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ. 4ನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ, ಬಟ್ ಐ ಹ್ಯಾವ್ ನಾಟ್ ರಿಟರ್ನ್ ಇಟ್ ಹಿಯರ್ because we don't get it in the examination and we don't use those sentences in our daily conversations. ಆ ರೀತಿ ಕನ್ವರ್ಸೇಷನ್ ವಾಕ್ಯಗಳನ್ನು ನಮ್ಮ ಪ್ರತಿನಿತ್ಯದ ಇಂಗ್ಲೀಷ್ ಬಳಕೆಯಲ್ಲಿ ಬಳಸಲ್ಲ. ಅದಕ್ಕೆ ನಾನು ಆ 4ನೇ ವಾಕ್ಯವನ್ನು ಬಿಟ್ಟಿದ್ದೀನಿ. ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಇದೆ, ಫ್ಯೂಚರ್ ಸಿಂಪಲ್ ಇದೆ. ಯಾವುದನ್ನೆಲ್ಲ ಪರೀಕ್ಷೆಗೆ ಕೇಳ್ಬೋದು ಮತ್ತು ಯಾವುದನ್ನೆಲ್ಲ ನಾವು ಎವ್ರಿಡೇ ಇಂಗ್ಲೀಷ್ ಕನ್ವರ್ಸೇಷನಲ್ಲಿ ಬಳಸ್ಬೋದು ಅದನ್ನು ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ. ಸೇಮ್ ವಾಕ್ಯವನ್ನು ಹಾಕಿದ್ದೀನಿ ಡಿಫ್ರೆಂಟ್ ಟೆನ್ಸ್ಗಳಲ್ಲಿ. ಇದೇನು ಐ ಟೀಚ್ ಇಂಗ್ಲೀಷ್ ಅಂತ ಹಾಕಿದ್ದೀನಿ. ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ದಿಸ್ ಈಸ್ ದ ಆಕ್ಟಿವ್ ವಾಯ್ಸ್. ಸಬ್ಜೆಕ್ಟ್ ಇದೆ ಇಲ್ಲಿ. ವಾಟ್ ಈಸ್ ದ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇದೆ ಪ್ಲಸ್ ಆಬ್ಜೆಕ್ಟ್ ಇದೆ. ವರ್ಬ್ ಈಸ್ ಇನ್ ದ ಫಸ್ಟ್ ಫಾರ್ಮ್, ವರ್ಬ್ 1 ಪ್ರೆಸೆಂಟ್ ಟೆನ್ಸ್. ಈಗ ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಹೇಗೆ ಬದಲಾಗುತ್ತೆ ಅದು? English, what is next? English is, why am I using is? Because this is in present tense. ನಾವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ನಮ್ಮ ವಾಕ್ಯಗಳು ಆ ಟೆನ್ಸಲ್ಲೇ ಇರಬೇಕು. ಬಟ್ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್ ಸ್ಪೀಚಲ್ಲಿ ಏನಾಯಿತು, ಟೆನ್ಸ್ ಚೇಂಜ್ ಆಗ್ತಿತ್ತು. ಪ್ರೆಸೆಂಟ್ ಟೆನ್ಸಲ್ಲಿ ಇದ್ರೆ ಅದೇನಾಗ್ತಿತ್ತು, ಪಾಸ್ಟ್ ಟೆನ್ಸ್ ಆಗ್ತಿತ್ತು. ಇಲ್ಲಿ ಹಾಗೆ ಪಾಸ್ಟ್ ಟೆನ್ಸಿಗೆ ಚೇಂಜ್ ಆಗಲ್ಲ. ಯಾವ ಟೆನ್ಸಲ್ಲಿ ಇರುತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ, ಅದೇ ಟೆನ್ಸಲ್ಲಿ ನಮ್ಮ ಪ್ಯಾಸಿವ್ ವಾಯ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಐ ಟೀಚ್ ಇಂಗ್ಲೀಷ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ, ನಾನು ಅದೇ ಟೆನ್ಸಲ್ಲಿ ಇರೋದ್ರಿಂದ ಈಸ್ ಹಾಕಿದ್ದೀನಿ. ಇಂಗ್ಲೀಷ್ ಈಸ್ ಆಯಿತು, ಬಿ ಫಾರ್ಮ್ ಆಯಿತು. ನೆಕ್ಸ್ಟ್ ಏನಾಗಬೇಕು, ಬಿ ಪ್ಲಸ್ V3 ಪಾಸ್ಟ್ ಪಾರ್ಟಿಸಿಪಲ್. ಸೊ ವಾಟ್ ಈಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಟೀಚ್? taught, TAUGHT. English is taught plus then what? By. So the I in the active voice becomes me in the passive voice. ಇಷ್ಟೇ. ಸೊ ಈ ಥರ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಗತ್ತಾದರೆ ಇಲ್ಲಿ ಇದೇನಾಗುತ್ತೆ, ಆಬ್ಜೆಕ್ಟ್ ಪ್ಲಸ್ ಬಿ ಫಾರ್ಮ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಇಲ್ಲಿತ್ತಲ್ವ ಸಬ್ಜೆಕ್ಟು, ಅದು ಈ ಕಡೆ ಬರುತ್ತೆ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಪರೀಕ್ಷೆಯಲ್ಲಿ ಕೇಳಿದಾಗ ಈ ಫಾರ್ಮ್ ಸೇಮ್ ಇರುತ್ತೆ, ಸೆಂಟೆನ್ಸ್ ಚೇಂಜ್ ಆಗುತ್ತೆ ಅಷ್ಟೇ, ಕ್ರಿಯಾಪದ ಚೇಂಜ್ ಆಗುತ್ತೆ, ಸಬ್ಜೆಕ್ಟ್ ಚೇಂಜ್ ಆಗುತ್ತೆ, ಬಟ್ ಈ ರೀತಿಯ ಫಾರ್ಮ್ ಸೇಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಅಂತ ಇದೆ. ಐ ಆಮ್ ಟೀಚಿಂಗ್ ಇಂಗ್ಲೀಷ್ ಏನಾಗುತ್ತೆ, ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್. ಸೊ ಇಂಗ್ಲೀಷ್, ಇಲ್ಲಿ ಈಸ್ ಇದೆ, ಇಲ್ಲೂ ಕೂಡ ಈಸ್ ಆಗ್ತಾ ಇದ್ದೀನಿ, ಯಾಕೆಂದರೆ ಇದು ಪ್ರೆಸೆಂಟ್ ಟೆನ್ಸ್. ಇಲ್ಲಿ ING ಇದೆಯಲ್ವಾ, ಅದಕ್ಕೆ ನಾನು ಇಲ್ಲಿ ಏನು ಸೇರಿಸ್ಬೇಕು, ಇಲ್ಲಿ ಸಬ್ಜೆಕ್ಟ್ ಆಯಿತು, ಸಬ್ಜೆಕ್ಟ್ ಆದಮೇಲೆ ಪ್ಲಸ್ ಬಿ ಫಾರ್ಮ್ ಆಯಿತು, ಆದರೆ ಇದು ಸಂಪೂರ್ಣ ಆಗಲಿಲ್ಲ. ಯಾಕೆ?
ವೆರಿ ಗುಡ್. ಅದಕ್ಕೆ ನಾವೇನು ಸೇರಿಸ್ಬೇಕು ಇಲ್ಲಿ? ಬೀಯಿಂಗ್ ಸೇರಿಸ್ಬೇಕು. ಯಾಕೆ ಬೀಯಿಂಗ್ ಸೇರಿಸ್ತೀವಿ ಅಂತ ಅಂದರೆ ING ದ ಕಂಟಿನ್ಯೂಸ್ ಟೆನ್ಸ್ ಹ್ಯಾಸ್ ಟು ಬಿ ಫಾಲೋಡ್. ಅದೇ ಮೀನಿಂಗ್ ನಮಗೆ ಇಲ್ಲಿ ಬರಬೇಕು. ಕೆಲಸ ಇಲ್ಲೂ ಕೂಡ ನಡೀತಾ ಇದೆ ಅನ್ನೋದನ್ನು ನಮಗೆ ಸೂಚನೆ ಕೊಡಬೇಕು ಅಂದರೆ ಆಗ ನಾವೇನು ಬಳಸ್ತೀವಿ? ಬೀಯಿಂಗ್. ಇಂಗ್ಲೀಷ್ ಈಸ್ ಬೀಯಿಂಗ್. ಸೊ ಈಗ ಇದು ಎಲ್ಲ ಆದಮೇಲೆ ಬಿ ಫಾರ್ಮ್ ಕಂಪ್ಲೀಟ್ ಆಯಿತು. ಪ್ಲಸ್ ನೀವು ಅದನ್ನು ಬೇಕಾದರೆ ಯು ಕ್ಯಾನ್ ಆ್ಯಡ್ ಅಪ್ ಲೈಕ್ ಫಾರ್ ಎಕ್ಸಾಂಪಲ್ this eraser is not working. Okay, let it be. ಆಗ ನೀವು ಬ್ರಾಕೆಟಲ್ಲಿ ಬಹುಶಃ ಏನು ಸೇರಿಸ್ಬೋದು? ING ಫಾರ್ಮ್ಗೆ BEING ಇದನ್ನು ಸೇರಿಸ್ಕೊಳ್ಬೋದು ಕನ್ಫ್ಯೂಷನ್ ಕಡಿಮೆ ಆಗಲಿಕ್ಕೆ. ಎಲ್ಲೆಲ್ಲಿ ನಾವು ಬೀಯಿಂಗ್ ಸೇರಿಸ್ತೀವಿ? ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಇದ್ದಾಗ ಬೀಯಿಂಗ್ ಸೇರಿಸ್ತೀವಿ. ಇನ್ನುಳಿದಿದ್ದ ಸಮಯದಲ್ಲಿ ಇದೇ ಫಾರ್ಮಲ್ಲಿ ಅದಿರುತ್ತೆ. ಸೊ ಸಬ್ಜೆಕ್ಟ್ ಬಿ ಪ್ಲಸ್ ಬೀಯಿಂಗ್ ಆದಮೇಲೆ ನಾವೇನು ಸೇರಿಸ್ಬೇಕು? ಈಗ ಏನು ಸೇರಿಸ್ಬೇಕು? V3 ಪ್ಲಸ್ ಬೈ ಪ್ಲಸ್ ಇಲ್ಲಿರೋ ಸಬ್ಜೆಕ್ಟ್ ಇಲ್ಲಿಗೆ ಬರುತ್ತೆ. ಸೊ ಉತ್ತರ ಏನಾಗುತ್ತೆ? ಇಂಗ್ಲೀಷ್ ಈಸ್ ಬೀಯಿಂಗ್. V3 ಏನು? ಟಾಟ್ ಬೈ ಮೀ. ಇಸ್ ಇಟ್ ಈಸಿ? ಎನಿ ಸೆಂಟೆನ್ಸ್ ಕ್ರಿಯಾಪದ ಒಂದು ಚೇಂಜ್ ಆಗುತ್ತೆ ಅಷ್ಟೇ. ಅವ್ರ ಪರೀಕ್ಷೆಯಲ್ಲಿ ಯಾವುದೇ ಕೊಡಲಿ ನೀವು ಅದನ್ನು ಫಸ್ಟು ಡಿಸ್ಟಿಂಗ್ವಿಷ್ ಮಾಡ್ಕೊಳ್ಬೇಕು. ವೆದರ್ ಇಟ್ ಈಸ್ ಇನ್ ಪ್ರೆಸೆಂಟ್ ಸಿಂಪಲ್ ಆರ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಫಸ್ಟು. ಇಲ್ಲಿಗೆ ಬರೋಣ. ಈಗ ಐ ಹ್ಯಾವ್ ಟಾಟ್ ಇಂಗ್ಲೀಷ್ ಅಂತ ಇದೆ. ಈಗ ಇದನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಏನಾಗುತ್ತೆ? ಇಂಗ್ಲೀಷ್ ಆಯಿತು. ಇದು ಪ್ರೆಸೆಂಟ್ ಟೆನ್ಸಲ್ಲೇ ಅಲ್ವಾ? ಹಾಗಾಗಿ ಇಂಗ್ಲೀಷ್ ನೋ ನಾಟ್ ವಾಸ್. ಈಸ್ ಹಾಕಿದ್ರೆ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಇಲ್ಲಿ ಆಕ್ಸಿಲರಿ ವರ್ಬ್ ಯಾವುದಿದೆ? ಹ್ಯಾವ್ ಇದೆ ಪರ್ಫೆಕ್ಟ್ ಟೆನ್ಸಿಗೆ. ಆ್ಯಂಡ್ ದೇರ್ ಫಾರ್ ಇಂಗ್ಲೀಷ್ ಹ್ಯಾಸ್ ಬೀನ್. ಸೊ ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ವರ್ಬ್ ಯಾವುದು? ಹ್ಯಾಸ್ ಬೀನ್. ಇದು ಬಿ ಫಾರ್ಮ್. ಇಷ್ಟನ್ನು ಸೇರಿಸ್ಬೇಕು ಯಾವುದಕ್ಕೆ? ಪರ್ಫೆಕ್ಟ್ ಟೆನ್ಸಿಗೆ ಬಂದಾಗ. ಆದರೆ ಇಲ್ಲಿ ಅಷ್ಟನ್ನು ಸೇರಿಸೋಂಗಿಲ್ಲ. ಇಲ್ಲಿ ING ಸೇರಿಸ್ಬೇಕು, ಇಲ್ಲಿ ಬರೀ ಬಿ ಫಾರ್ಮ್ ಸೇರಿಸ್ಬೇಕಷ್ಟೆ. ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಯಾವುದನ್ನು? ಈಗ ಇಲ್ಲಿ ಬಿ ಫಾರ್ಮ್ ಇರುತ್ತೆ, ಇಲ್ಲಿ ಬಿ ಫಾರ್ಮ್ ಜೊತೆಗೆ ಬೀಯಿಂಗ್ ಇದೆ. ಇಲ್ಲಿ ನೋಡಿ ಹ್ಯಾವ್ ಫಾರ್ಮ್ ಇರೋದ್ರಿಂದ, ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ನೀವು ಹ್ಯಾಸ್ ಅಥವಾ ಹ್ಯಾವ್ ಬರಿಬೇಕು. ಇಲ್ಲಿ ನಾನು ಆ್ಯಸ್ ಬರೆದಿದ್ದೀನಿ, ಹ್ಯಾವ್ ಕೂಡ ಬರಿಬೋದು. ಯಾವಾಗ ಹ್ಯಾವ್ ಬರಿಬೋದು? ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ. ಈಗ ಇಲ್ಲೇನಿದೆ? ಐ ಹ್ಯಾವ್ ಟಾಟ್ ಇಂಗ್ಲೀಷ್. ಇಂಗ್ಲೀಷ್ ಹ್ಯಾಸ್ ಬೀನ್ ಅಂತ ನಾನು ಬರೆದಿದ್ದೀನಿ. ಇಲ್ಲಿ ಇಂಗ್ಲೀಷ್ ಬದಲು ಆಲ್ ಸಬ್ಜೆಕ್ಟ್ಸ್ ಅಂತ ಇತ್ತು ಅಂದ್ಕೊಳ್ಳೋಣ. ಏನಿತ್ತು? ಆಲ್ ಸಬ್ಜೆಕ್ಟ್ಸ್. ಆಗ ಬಹುವಚನ ಆಗ್ತಿತ್ತಲ್ಲ. ಆಗ ಏನಾಗ್ತಿತ್ತು? ಅದು ಆಲ್ ಸಬ್ಜೆಕ್ಟ್ಸ್ ಹ್ಯಾವ್ ಬೀನ್ ಆಗ್ತಿತ್ತು. ಬಹುವಚನ ಇದ್ದಿದ್ರೆ ಏನಾಗ್ತಿತ್ತು? ಆಲ್ ಸಬ್ಜೆಕ್ಟ್ಸ್ ಹ್ಯಾವ್ ಆಗ್ತಿತ್ತು. ಇಲ್ಲಿ ಇಂಗ್ಲೀಷ್ ಒಂದೇ ಇರೋದ್ರಿಂದ, ಏಕವಚನ ಇರೋದ್ರಿಂದ ಅದೇನಾಗುತ್ತೆ? ಹ್ಯಾಸ್ ಆಗುತ್ತೆ. ಡಿಡ್ ಯು ಗೆಟ್ ದಿಸ್ ಪಾಯಿಂಟ್? ಓಕೆ. ಸೊ ಇಂಗ್ಲೀಷ್ ಹ್ಯಾಸ್ ಬೀನ್. ಈಗ ಇಲ್ಲಿಗೇನು ಬರಿಬೇಕು ನಾನು? TAUGHT ಅಂದರೆ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಟಾಟ್ ಬೈ ಮೀ. ಯಾವುದೇ ಸೆಂಟೆನ್ಸ್ ಬರಲಿ ನಿಮಗೆ ತಿಳ್ಕೊಳ್ಬೇಕಾಗಿರೋದು ಇಷ್ಟು ಮಾತ್ರ. V3 ಎಲ್ಲ ಕಡೆ ಕಾಮನ್ ಇದೆ. ಬಿ ಫಾರ್ಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಆಯಿತಾ. ಮತ್ತು ಪ್ರೆಸೆಂಟ್ ಕಂಟಿನ್ಯೂಸಿಗೆ ಬಿ ಜೊತೆಗೆ ING. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾಸ್ ಬೀನ್ ಏಕವಚನ ಆದರೆ, ಹ್ಯಾವ್ ಬೀನ್ ಬಹುವಚನ. ಇಸ್ ಇಟ್ ಈಸಿ? ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದೆನ್ ದಿಸ್ ಈಸ್ ಆಲ್ಸೋ ಈಸಿ. ಪಾಸ್ಟ್ ಐ ಟಾಟ್ ಇಂಗ್ಲೀಷ್. ಇಲ್ಲಿ ಈಸ್ ಹಾಕಿದ್ದೀರಿ ಬಿ ಫಾರ್ಮ್ಗೆ. ಇಲ್ಲಿ ಏನಾಗಬೇಕು? ಇಂಗ್ಲೀಷ್ ವಾಸ್ ಟಾಟ್ ಬೈ ಮೀ. ಈಗ ಇದು ಸಬ್ಜೆಕ್ಟ್ ಪ್ಲಸ್ ಬಿ ಫಾರ್ಮ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್. ಇಲ್ಲೇನಾಗಿದೆ? ವಾಸ್ ಆಗಿದೆ ಅಷ್ಟೇ ಬಿ ಫಾರ್ಮ್. ಯಾಕೆ ವಾಸ್ ಆಯಿತು? ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಏನಾಯಿತು? ಈಸ್ ಆಯಿತು. ದಟ್ ಈಸ್ ಆಲ್ ದ ಡಿಫ್ರೆನ್ಸ್. ಅಷ್ಟೇ ಡಿಫ್ರೆನ್ಸ್, ಇನ್ನೆಲ್ಲವೂ ಸೇಮ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಪಾಸ್ಟ್ ಕಂಟಿನ್ಯೂಸ್. ಐ ವಾಸ್ ಟೀಚಿಂಗ್ ಇಂಗ್ಲೀಷ್. ಈಗ ಏನಾಗುತ್ತೆ ಇಲ್ಲಿ? ವೆರಿ ಗುಡ್. ಇಂಗ್ಲೀಷ್ ವಾಸ್ ಬೀಯಿಂಗ್ ಟಾಟ್
ಬೈ ಮೀ. ಸೊ ಸಬ್ಜೆಕ್ಟ್ ಆಗಿದೆ ಪ್ಲಸ್ ಬಿ ಫಾರ್ಮ್ ಪ್ಲಸ್ ING ಸೇರಿಸ್ಬೇಕಲ್ಲ, ಅದಕ್ಕೆ ನೀವೇನಾಗ್ತೀರಿ ಬೀಯಿಂಗ್ ಹಾಕ್ತಿದ್ದೀರಿ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಅಂದರೆ ಈ ಸಬ್ಜೆಕ್ಟ್ ಇಲ್ಲಿಗೆ ಬರುತ್ತೆ ಆಬ್ಜೆಕ್ಟ್. ನಾವಿದನ್ನು ಈ ಕಡೆ ಹಾಕ್ಕೊಂಡ್ರೆ ಇದು ಈ ಕಡೆ ಹೋಗುತ್ತೆ ಅಷ್ಟೇ. ಸೇಮ್ ಇಲ್ಲಿರೋ ಥರನೇ, ಆದರೆ ಇಲ್ಲೇನಾಗುತ್ತೆ, ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಇದು ಪಾಸ್ಟ್ ಟೆನ್ಸ್ ಇದೆ. ನಮಗೆ ಹೇಗೆ ಗೊತ್ತಾಗುತ್ತೆ, ಇಲ್ಲಿ ಈಸ್ ಇದೆ, ಇಲ್ಲಿ ವಾಸ್ ಇದೆ. ಅದು ನಮಗೆ ಕ್ವೆಶ್ಚನ್ ಓದಿದಾಗ ನಮಗೆ ಅದು ಡಿಫ್ರೆನ್ಸ್ ಗೊತ್ತಾಗಬೇಕು. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಎಲ್ಲಿಗೆ? ಪಾಸ್ಟ್ ಪರ್ಫೆಕ್ಟ್. ಐ ಹ್ಯಾಡ್ ಟಾಟ್ ಇಂಗ್ಲೀಷ್. ಇಲ್ಲಿ ಇಂಗ್ಲೀಷ್ ಅಂದರೆ ಸಬ್ಜೆಕ್ಟ್ ಇದೆ ಪ್ಲಸ್ ಆಕ್ಸಿಲರಿ ವರ್ಬ್ ಸೇಮ್ ಇದೇ ರೀತಿಯಲ್ಲಿ ಹ್ಯಾಸ್ ಇದೆ, ಇಲ್ಲಿ ಹ್ಯಾಡ್ ಆಗುತ್ತಷ್ಟೇ. ಇಂಗ್ಲೀಷ್ ಹ್ಯಾಡ್ ಬೀನ್ ಟಾಟ್ ಬೈ ಮೀ. ಸೋ ಸಿಂಪಲ್. ಈಗ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್, ಇಲ್ಲಿ ಸಬ್ಜೆಕ್ಟ್ ಇರೋದ್ರಿಂದ ಈ ಇದು ಇಲ್ಲಿ ಐ ಇರೋದೇನಾಗುತ್ತೆ, ಈ ಕಡೆ ಬರೋದ್ರಿಂದ ಆಬ್ಜೆಕ್ಟ್ ಆಗುತ್ತೆ. ಕ್ಲಿಯರ್? ಹೀಗಾಗಾದರೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಯಾವುದು, ಇದನ್ನು ಮಾತ್ರ. ಯಾಕೆ ನಾವು ಆ್ಯಡ್ ಬಳಸಿದ್ದೀವಿ, ಯಾಕೆಂದರೆ ಪಾಸ್ಟ್ ಪರ್ಫೆಕ್ಟ್. ಇಲ್ಲೇನಾಗಿದೆ, ಹ್ಯಾಸ್ ಇದೆ, ಇದು ಬಹುವಚನ ಆದರೆ ಇಲ್ಲಿ ಬಹುವಚನ ಆಲ್ ಸಬ್ಜೆಕ್ಟ್ಸ್ ಆದರೆ ಹ್ಯಾವ್ ಆಗುತ್ತೆ. ಆದರೆ ಇಲ್ಲಿ ಆಲ್ ಸಬ್ಜೆಕ್ಟ್ಸ್ ಅಂತ ಇದ್ದರೂ ಕೂಡ ಹ್ಯಾಡೇ ಇರುತ್ತೆ, ಯಾಕೆಂದರೆ ಪಾಸ್ಟ್ ಟೆನ್ಸ್. ಆಲ್ ಸಬ್ಜೆಕ್ಟ್ಸ್ ಹ್ಯಾಡ್ ಬೀನ್ ಟಾಟ್ ಬೈ ಮೀ. ಇಂಗ್ಲೀಷ್ ಹ್ಯಾಡ್ ಬೀನ್ ಟಾಟ್ ಬೈ ಮೀ. ಇಲ್ಲಿಗೆ ಬರೋಣ. ಫ್ಯೂಚರ್ ಸಿಂಪಲ್. ವಾಟ್ ಈಸ್ ದ ಫ್ಯೂಚರ್ ಸಿಂಪಲ್? ಐ ವಿಲ್ ಟೀಚ್ ಇಂಗ್ಲೀಷ್. ಇಂಗ್ಲೀಷ್ ಫ್ಯೂಚರ್ ಆಗಬೇಕಲ್ಲ, ವಿಲ್ ಅಂತ ಆಗಬೇಕಲ್ಲ. ಸೊ ಇಂಗ್ಲೀಷ್ ವಿಲ್ ಬಿ ಟಾಟ್ ಬೈ ಮೀ. ಹಾಗಾದರೆ ಸಬ್ಜೆಕ್ಟ್ ಅಂದರೆ ಇಲ್ಲಿರುವ ಆಬ್ಜೆಕ್ಟ್ ಐ ವಿಲ್ ಟೀಚ್ ಇಂಗ್ಲೀಷ್ ಅಂತ ಇದೆ, ಇಲ್ಲಿ ಇಂಗ್ಲೀಷ್ ಆಬ್ಜೆಕ್ಟ್ ಇರೋದ್ರಿಂದ ನಾವು ಇದನ್ನು ಸಬ್ಜೆಕ್ಟ್ ಅಂತ ಈ ಸೆಂಟೆನ್ಸಲ್ಲಿ ಹಾಕ್ಕೊಂಡ್ರು ಆ್ಯಕ್ಟಿವ್ ವಾಯ್ಸಲ್ಲಿರೋ ಆಬ್ಜೆಕ್ಟ್. ಸೊ ವಿ ವಿಲ್ ಪುಟ್ ಆಬ್ಜೆಕ್ಟ್ ಓನ್ಲಿ. ಆಬ್ಜೆಕ್ಟ್ ಪ್ಲಸ್ ವಿಲ್ ಅನ್ನೋದು ಮೂಡಲ್ ವರ್ಬ್, ಬಿ ಫಾರ್ಮ್ ಅಲ್ಲ, ಇದು ಮೂಡಲ್ ವರ್ಬ್ ಅಂತ ಕರಿತೀವಿ ನಾವು. MODAL ಮೂಡಲ್ ವರ್ಬ್ಸ್. ಬಿ ಅಂತ ನಿಮಗೆ ಇಲ್ಲಿ ಬಿ ಇರೋದ್ರಿಂದ ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಬೋದು. ಸೊ ವಿಲ್ ಬಿ ಮೂಡಲ್ ವರ್ಬ್ ಪ್ಲಸ್ ಬಿ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಇಲ್ಲಿರುವ ಸಬ್ಜೆಕ್ಟ್ ಐ ಇರೋದು ಈ ಕಡೆ ಬಂದಾಗ ಏನಾಗುತ್ತೆ, ಮೀ ಆಗುತ್ತೆ. ಸೊ ಆ್ಯಕ್ಟಿವ್ ವಾಯ್ಸಲ್ಲಿರೋ ಸಬ್ಜೆಕ್ಟ್ ಈ ಕಡೆ ಬರುತ್ತೆ. ಇಲ್ಲಿರುವಂತಹ ಆಬ್ಜೆಕ್ಟ್ ಇಂಗ್ಲೀಷ್ ಇಲ್ಲಿಗೆ ಸಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಇಷ್ಟು ಗೊತ್ತಾಯ್ತಲ್ಲ? ಇಲ್ಲೇನು ಎಕ್ಸ್ಟ್ರಾ ಸೇರ್ಕೊಳ್ತು ಹಾಗಾದರೆ ಮೂಡಲ್ ವರ್ಬ್ ಯಾವುದು, ವಿಲ್ ಬಿ ಅಂತಲೇ ಬರೀತೀರಿ. ಇಲ್ಲಿ ಈಸ್ ಅಂತ ಬರೆಯಲ್ಲ. ಇಲ್ಲಿ ಈಸ್ ಬರೆದಿದ್ದೀರಿ, ಇಲ್ಲೂ ಈಸ್ ಬರೆದಿದ್ದೀರಿ, ಇಲ್ಲಿ ವಾಸ್ ಬರೆದಿದ್ದೀರಿ. ಆದರೆ ಇಲ್ಲೇನು ಬರೀತೀರಿ, ವಿಲ್ ಈಸ್ ಅಂತ ಬರೆಯೋಲ್ಲ, ಬದಲಿಗೆ ವಿಲ್ ಬಿ ಅಂತ ಬರೀತೀರಿ. ಸೊ ಅಷ್ಟು ಫ್ಯೂಚರ್ಸ್ ಟೆನ್ಸ್ ತನಕ. ನಾವು ವಿಲ್ ಕಮ್ ಟು ಫ್ಯೂಚರ್ ಸಿಂಪಲ್. ಐ ವಿಲ್ ಇದಾಯ್ತಲ್ಲ, ಐ ವಿಲ್ ಟೀಚ್ ಇಂಗ್ಲೀಷ್. ಇನ್ಫಿನಿಟಿವ್, ಐ ಹ್ಯಾವ್ ಟು ಟೀಚ್ ಇಂಗ್ಲೀಷ್. ಐ ಹ್ಯಾವ್ ಟು ಟೀಚ್ ಇಂಗ್ಲೀಷ್. ಕ್ಯಾನ್ ಎನಿಬಡಿ ಚೇಂಜ್ ದಿಸ್? ಚೇಂಜ್ ಮಾಡ್ತೀರಾ? ಐ ಹ್ಯಾವ್ ಟು ಟೀಚ್ ಇಂಗ್ಲೀಷ್. ಇಂಗ್ಲೀಷ್ ಐ ಹ್ಯಾವ್, ಐ ಜೊತೆಗೆ ಹ್ಯಾವ್ ಮ್ಯಾಚ್ ಆಗುತ್ತೆ. ಇಲ್ಲಿ ಇಂಗ್ಲೀಷ್ ಬಂದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹ್ಯಾಸ್. ಇಂಗ್ಲೀಷ್ ಹ್ಯಾಸ್ ಟು ಬಿ. ಯಾಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ? ಟೀಚ್ ಅನ್ನೋದು ಟು ಅನ್ನೋ ಪದದ ಜೊತೆ ಸೇರಿ ಅದು ಇನ್ಫಿನಿಟಿವ್ ಕ್ರಿಯಾಪದವಾಗಿ ಬದಲಾಗುತ್ತೆ. ಸೊ ಇಂಗ್ಲೀಷ್ ಹ್ಯಾಸ್ ಟು ಬಿ ಟಾಟ್ ಬೈ. ಇದೆಲ್ಲವೂ ಸೇಮ್. ಹಾಗಾದರೆ ನೀವು ಚೇಂಜ್ ಮಾಡಬೇಕಾಗಿರೋದೇನು? ಹ್ಯಾಸ್ ಟು ಬಿ. V3 ಇದೆ ಪ್ಲಸ್ ಬಿ ಮತ್ತು ಇಲ್ಲಿ ಇರುವಂಥ ಹ್ಯಾವ್ ಏನಾಗಿ ಬದಲಾಗಿದೆ, ಇಲ್ಲಿ ಹ್ಯಾಸ್ ಟು ಬಿ. ಇದು ಕ್ರಿಯಾಪದ. ಇಲ್ಲಿ ಟು ಟೀಚ್ ಇರೋದೇನಾಗಿತ್ತು, ಟು ಬಿ ಟಾಟ್ ಪ್ಲಸ್
ಇಲ್ಲಿ ಸಬ್ಜೆಕ್ಟ್ ಅಂದರೆ ಇಲ್ಲಿರುವ ಆಬ್ಜೆಕ್ಟ್ ಇಲ್ಲಿ ಏನಾಗಿ ಬದಲಾಗಿದೆ ಸಬ್ಜೆಕ್ಟ್. ನಾನು ಆಬ್ಜೆಕ್ಟ್ ಅಂತಲೇ ಬರೀತೀನಿ, ಯಾಕೆಂದರೆ ನಿಮ್ಮ ಆ್ಯಕ್ಟಿವ್ ವಾಯ್ಸಲ್ಲಿರುವಂತಹ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಆಗಿ ಬದಲಾಗಿದೆ. ಐ ಹ್ಯಾವ್ ಟು ಟೀಚ್ ಇಂಗ್ಲೀಷ್ ಅನ್ನೋದೇನಾಯ್ತು ಈಗ ಇಂಗ್ಲೀಷ್ ಹ್ಯಾಸ್ ಟು ಬಿ. ಈಗ ಇಂಗ್ಲೀಷ್ ಬದಲು ಇಲ್ಲಿ ಆಲ್ ಸಬ್ಜೆಕ್ಟ್ಸ್ ಅಂತ ಇತ್ತು ಅಂತ ಅನ್ಕೊಳ್ಳೋಣ. ಆಗೇನಾಗ್ತಿತ್ತು, ಹ್ಯಾಸ್ ಆಗ್ತಿರ್ಲಿಲ್ಲ, ಹ್ಯಾವ್ ಟು ಬಿ ಆಗ್ತಿತ್ತು. ಹ್ಯಾಸ್ ಆದರೆ ಏನಾಗುತ್ತೆ, ಏಕವಚನ ಇದು ಇಂಗ್ಲೀಷ್ ಇದ್ದರೆ ಹ್ಯಾಸ್ ಆಗುತ್ತೆ, ಇಲ್ಲಿ ಬಹುವಚನ ಇದ್ರೆ ಏನಾಗುತ್ತೆ, ಇದು ಹ್ಯಾವ್ ಆಗುತ್ತೆ. ಏನಾಗುತ್ತೆ, ಹ್ಯಾವ್. ಆಲ್ ಸಬ್ಜೆಕ್ಟ್ಸ್ ಹ್ಯಾವ್ ಟು ಬಿ ಟಾಟ್ ಬೈ ಮೀ. ನೆಕ್ಸ್ಟ್ ಇಲ್ಲಿಗೆ ಬರೋಣ, ಮೂಡಲ್ ವರ್ಬ್ಸ್. ಐ ಶುಡ್ ಟೀಚ್ ಇಂಗ್ಲೀಷ್. ಶುಡ್ ಅನ್ನೋದು ಶಲ್ ಪದದ ಪಾಸ್ಟ್ ಟೆನ್ಸ್ ಫಾರ್ಮ್, ಇದು ಕೂಡ ಮೂಡಲ್ ವರ್ಬ್. ಐ ಶುಡ್ ಟೀಚ್ ಇಂಗ್ಲೀಷ್ ಅಂತ ಇದೆ. ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿದ್ರೆ ಏನಾಗುತ್ತೆ, ಇಂಗ್ಲೀಷ್ ಶುಡ್ ಬಿ taught by me. English should be taught by me. ಸೊ ನೆಕ್ಸ್ಟ್ ಮೂಡಲ್ ಪರ್ಫೆಕ್ಟ್. ಮೂಡಲ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಒಂದು ಎಕ್ಸ್ಟ್ರಾ ಸೇರ್ಕೊಂಡಿದೆ ಅಷ್ಟೇ, ಇನ್ನು ಉಳಿದ ಸೆಂಟೆನ್ಸ್ ಹಾಗೆ ಬರುತ್ತೆ. ಇಂಗ್ಲೀಷ್ ಶುಡ್ ಹ್ಯಾವ್ ಬೀನ್. ಇಂಗ್ಲೀಷ್ ಶುಡ್ ಯಾಕೆ ಹ್ಯಾವ್ ಬರುತ್ತೆ ಅಂದರೆ ಇಲ್ಲಿರೋದ್ರಿಂದ ಇಂಗ್ಲೀಷ್ ಶುಡ್ ಹ್ಯಾವ್ ಬೀನ್ ಟಾಟ್ ಬೈ ಮೀ. ಸೊ ದಿಸ್ ಈಸ್ ಅಬೌಟ್ ಮೂಡಲ್ ಪರ್ಫೆಕ್ಟ್. ಸೊ ಇಷ್ಟು ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದಾದಂತಹ ಟೆನ್ಸಸ್ಗಳು. ಇಷ್ಟು ನಾಲೆಡ್ಜ್ ನಿಮಗಿದ್ರೆ ಪರೀಕ್ಷೆಯಲ್ಲಿ ಅವ್ರು ಯಾವುದೇ ವಾಕ್ಯ ಕೊಡಲಿ, ನೀವು ಆ ವಾಕ್ಯವನ್ನು ಏನು ಮಾಡ್ಬೋದು, ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡ್ಬೋದು. ನಿಮಗೆ ಆ ಫಾರ್ಮುಲಾ ನಾನು ಈ ಥರ ಹೇಳಿದ್ನಲ್ಲ, ಇದು ನೆನಪಿರಬೇಕು, ಬರೆದು ಇಟ್ಕೊಳ್ಬೇಕು ಇದನ್ನೆಲ್ಲ. ಈಗ ನಾವು ಕ್ವೆಶನ್ಸಿಗೆ ಬರೋಣ. ಇಲ್ಲಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಫಾಸ್ಟಾಗಿ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಹೋದ ವರ್ಷದ ಕ್ವೆಶನ್ನು ಇದು 2023, ಇದರ ನಂತರ ಬರುವಂಥದ್ದು 2023 ಸಪ್ಲಿಮೆಂಟ್ರಿ ಪರೀಕ್ಷೆ. ಸೊ ದ ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಥಾಮ್ಸನ್. ಇದು ಯಾವ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಥಾಮ್ಸನ್. ಚೇಂಜ್ ಮಾಡಿ ನೋಡೋಣ. ಈಗ ಆ್ಯಕ್ಟಿವ್ ವಾಯ್ಸಿಗೆ ಚೇಂಜ್ ಮಾಡಿದ್ದನ್ನು, ಇದು ಪ್ಯಾಸಿವ್ ವಾಯ್ಸಲ್ಲಿದೆ, ಇದನ್ನು ಚೇಂಜ್ ಮಾಡಿ ಥಾಮ್ಸನ್. ಓಕೆ, ಥಾಮ್ಸನ್. ಈಗ ವಾಸನ್ನು ಬಿಟ್ಟಾಕೋಣ ನಾವು, ನೀವು ಅದನ್ನ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಥಾಮ್ಸನ್ ಡಿಸ್ಕವರ್ಡ್. ಓಕೆ, ದೆನ್ ಆಬ್ಜೆಕ್ಟ್ ಇದ್ದಂತನ ಇಲ್ಲಿಗೆ ತಂದು ಸಬ್ಜೆಕ್ಟ್ ಹಾಕಬೇಕು. ವಾಟ್ ಈಸ್ ದ ಸಬ್ಜೆಕ್ಟ್? ದ ಎಲೆಕ್ಟ್ರಾನ್. ಸೊ ಥಾಮ್ಸನ್ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್ ಅಷ್ಟೇ. ಈಗ ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಂದ್ರೆ ಇದೇ ಥರ, ದ ಎಲೆಕ್ಟ್ರಾನ್ ವಾಸ್ V2 ಫಾರ್ಮ್ ಡಿಸ್ಕವರ್ಡ್ ಬೈ ಥಾಮ್ಸನ್. ಇಸ್ ಇಟ್ ಈಸಿ? ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ಯಾವ ಟೆನ್ಸ್ ಇದು? ಪ್ರೆಸೆಂಟ್ ಟೆನ್ಸ್. ಹೌದು, ಪ್ರೆಸೆಂಟ್ ಟೆನ್ಸಲ್ಲಿ ಎಂಥ ಟೆನ್ಸ್? ING ಇದೆ. ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಚೇಂಜ್ ಮಾಡಿ ಈಗ ಇದನ್ನು ಅಲ್ಲಿ ನೋಡಿಕೊಂಡು. ಎ ಕಾರ್. ವೆರಿ ಗುಡ್, ವೆರಿ ಗುಡ್. ಎ ಕಾರ್ ಈಸ್. ಯಾಕೆ ಅಂದರೆ ಪ್ರೆಸೆಂಟ್ ಟೆನ್ಸ್. ING ಇರೋದ್ರಿಂದ ನಾನು ಏನು ಸೇರಿಸಿದ್ದೀನಿ? ಬೀಯಿಂಗ್. ಸೊ ಎ ಕಾರ್ ಸಬ್ಜೆಕ್ಟ್ ಆಯಿತು. ಇಲ್ಲಿ ಆಕ್ಸಿಲರಿ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ING ಇದೆ. ಬೀಯಿಂಗ್, ಬಿ ಪ್ಲಸ್ ING ಪ್ಲಸ್ ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ದೇ ಇರೋದು ಸಬ್ಜೆಕ್ಟಿವ್ ಕೇಸಲ್ಲಿದೆ. ಆಬ್ಜೆಕ್ಟಿವ್ ಕೇಸಿಗೆ ಹೋದಾಗ ಅದೇನಾಗುತ್ತೆ? ದೆಮ್ ಆಗುತ್ತೆ. ಇಷ್ಟೇ ಅಪ್ಪ. ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್. ಯು ಕ್ಯಾನ್ ಡೂ ಇಟ್ ಇಫ್ ಯು ಆರ್ ಜಸ್ಟ್ ಅವೇರ್ ಆಫ್ ಸಮ್ ಸರ್ಟನ್ ಬೇಸಿಕ್ ರೂಲ್ಸ್. ಈಗ ಇನ್ನೊಂದು ಸೆಂಟೆನ್ಸಿಗೆ ಬರೋಣ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಕಿರಣ್ ಗೇವ್ ಎ ಸ್ಟ್ರೇಂಜ್ ಲುಕ್. ಇದು ಯಾವ ಟೆನ್ಸಲ್ಲಿದೆ? ಗೇವ್. ಯಾವ ಟೆನ್ಸಲ್ಲಿದೆ? ಗೇವ್. ಪ್ರೆಸೆಂಟ್ ಟೆನ್ಸ್. ಇದು ಪಾಸ್ಟ್ ಟೆನ್ಸ್. ವಾಟ್ ಟೆನ್ಸ್ ಈಸ್ ಇಟ್? ಪಾಸ್ಟ್ ಟೆನ್ಸ್. ಸೊ ಕಿರಣ್ ಅನ್ನೋದು ಸಬ್ಜೆಕ್ಟ್, ಗೇವ್ ಪ್ಲಸ್ ಎ ಸ್ಟ್ರೇಂಜ್ ಲುಕ್ ಅನ್ನೋದು ಆಬ್ಜೆಕ್ಟ್. ಚೇಂಜ್ ಮಾಡಿ ಈಗ. ಎ ಸ್ಟ್ರೇಂಜ್ ಲುಕ್ ವಾಸ್ ಗಿವನ್ ಬೈ ಕಿರಣ್. ಸೊ
ವಾಟ್ ಹ್ಯಾವ್ ಯು ಎಕ್ಸ್ಟ್ರಾ ಆ್ಯಡೆಡ್? ಏನೇನೆಲ್ಲ ನೀವು ಎಕ್ಸ್ಟ್ರಾ ಸೇರಿಸಿದಿರಿ? ಬೈ ಎಕ್ಸ್ಟ್ರಾ ಸೇರಿಸಿದಿರಿ, ಇದು V3 ಇದೆ, ಪ್ಲಸ್ ಇಲ್ಲಿ ವಾಸ್ ಎಕ್ಸ್ಟ್ರಾ ಸೇರಿಸಿದಿರಿ. ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ. ಸೊ ಕ್ಯಾನ್ ಯು ಆಲ್ ಚೇಂಜ್ ಮಾಡ್ಬೋದಾ? ಎಸ್, ವೆರಿ ಗುಡ್. ಯು ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ನೋಟ್ಬುಕ್ಸ್. ಸೇಮ್ ಅದೇ ಟೆನ್ಸು, ಸಿಂಪಲ್ ಪಾಸ್ಟ್ ಟೆನ್ಸ್. ದ ನೋಟ್ಬುಕ್ಸ್, ಈಗ ಇಲ್ಲಿರುವಂಥ ಆಬ್ಜೆಕ್ಟನ್ನು ನೀವು ಈ ಕಡೆ ತರ್ತೀರಿ. ಹಾಗಾದ್ರೆ ಏನಾಗುತ್ತೆ? ದ ನೋಟ್ ಬುಕ್ಸ್ ಆರ್ ಆಗಿಬಿಟ್ರೆ ಅದು ಪ್ರೆಸೆಂಟ್ ಟೆನ್ಸ್ ಆಗಿಬಿಡುತ್ತೆ. ಸೊ ದ ನೋಟ್ ಬುಕ್ಸ್ ವರ್ V3 ಫಾರ್ಮ್ ಯಾವುದು? ಇದು ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್. ನಿಮಗೆ ನೆನ್ಪಿಟ್ಕೊಳ್ಬೇಕಾಗಿರೋ ವಿಚಾರ ಇಷ್ಟು ಮಾತ್ರ. V3 ಪ್ಲಸ್ ಬಿ ಫಾರ್ಮ್, V3 ಪ್ಲಸ್ ಬಿ ಫಾರ್ಮ್. ಪ್ರೆಸೆಂಟ್ ಟೆನ್ಸ್ ಆದರೆ ಇಲ್ಲಿ ವರ್ ಬದಲು ಆರ್ ಆಗ್ತಿತ್ತು. ದ ನೋಟ್ ಬುಕ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆಗ್ತಿತ್ತು. ದ ಚೀಫ್ ಗೆಸ್ಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್, ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟ್ಸ್ ದ ನೋಟ್ಸ್ ಅಂತ ಆಗಿದ್ದಿದ್ರೆ ಆಗ ಅದು ಆರ್ ಆಗ್ತಿತ್ತು. ಡಿಸ್ಟ್ರಿಬ್ಯೂಟೆಡ್ ಆಗಿರೋದ್ರಿಂದ ವರ್ ಆಗ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಮೆಷಿನ್ಸ್ ಆರ್ ರೀಪ್ಲೇಸಿಂಗ್ ದ ವರ್ಕರ್ಸ್. ಕಂಟಿನ್ಯೂಸ್ ಟೆನ್ಸ್ ಇದು. ಯಾವ ಕಂಟಿನ್ಯೂಸ್ ಟೆನ್ಸ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಚೇಂಜ್ ಮಾಡಿ. ದ ವರ್ಕರ್ಸ್ ಆರ್ ವೆರಿ ಗುಡ್ ಬೀಯಿಂಗ್. ನಾವಿಲ್ಲಿ ಯಾಕೆ ಬೀಯಿಂಗ್ ಸೇರಿಸಿದ್ದೀವಿ ಅಂದರೆ ಬಿ ಪ್ಲಸ್ ಬೀಯಿಂಗ್ ಫಾರ್ಮ್ ING ಇರೋದ್ರಿಂದ. am I ಕರೆಕ್ಟ್? ಆಮೇಲೆ ರೀಪ್ಲೇಸ್ ಅನ್ನೋ ಪದದ V3 ಫಾರ್ಮ್ ಏನು? ರೀಪ್ಲೇಸ್ಡ್. ಆರ್ ಬೀಯಿಂಗ್ ರೀಪ್ಲೇಸ್ಡ್ ಬೈ machines. That's all. ಬರಿಬೋದಲ್ವಾ? Anybody can change. Now the workers were being replaced by. Okay, this is all there. Last sentence. Underline. They are playing kabaddi. ಅಂತ ಒಂದು ಸೆಂಟೆನ್ಸ್ ಇದೆ. Change it. This is the last sentence. Kabaddi is being played by. So kabaddi is the object, and therefore we will start with the kabaddi. This continuous tense. This is present tense, and therefore kabaddi is a singular subject ಆಗಿರೋದ್ರಿಂದ is ಬಳಸ್ತಾ ಇದ್ದೀವಿ. Kabaddi is being. V3 form of play is played by where is that? They becomes them in the objective case. This is all. So you can change them. I have bought some books. Some books have been bought by me. See, some books is the object. I will bring it here. Some books have been bought by me. This is all simple because by ನಾವು ಎಕ್ಸ್ಟ್ರಾ ಸೇರಿಸಲೇಬೇಕು. ಆಬ್ಜೆಕ್ಟ್ ಇಲ್ಲಿದೆ, ಪ್ಲಸ್ V3 ಸೇರಿಸಬೇಕು. ಇಲ್ಲಿ ಹ್ಯಾವ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ನಾವು ಹ್ಯಾವನ್ನು ಅದೇ ರೀತಿಯಲ್ಲಿ ಬಳಸ್ತೀವಿ. ಜೊತೆಗೆ ಬೀನ್ ಅನ್ನೋ ಪದವನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ. ನೀವು ಆವಾಗ ನೋಡ್ಕೊಂಡಿದ್ದೀರಲ್ಲ ಚಾರ್ಟಲ್ಲಿ ನಾನು ಬರೆದೆ. ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ನಾವೇನು ಸೇರಿಸ್ಕೋಬೇಕು? ಹ್ಯಾವ್ ಬೀನ್ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಮತ್ತು ಚೇಂಜಿಂಗ್ ಆಫ್ ಸಬ್ಜೆಕ್ಟ್. ಇಲ್ಲಿರೋ ಬುಕ್ಸ್ ಅನ್ನೋ ಆಬ್ಜೆಕ್ಟ್ ಇಲ್ಲಿ ಬಂದು ಏನಾಗುತ್ತೆ? ಸಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಇಷ್ಟು ಬದಲಾವಣೆಗಳು. Okay, so that's the end. So you understand that?